ಅಜಿತ್ ಪವಾರ್ ನಿಧನಕ್ಕೆ ಬಿಜೆಪಿ ನಾಯಕರು ಕೂಡ ಸಂತಾಪ ಸೂಚಿಸುತ್ತಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ಹೋಗ್ತಿದ್ದಾಗ ವಿಮಾನ ಪತನವಾಗಿದೆ. ಅದರಲ್ಲಿ ಅಜಿತ್ ಪವಾರ್ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಕಾರಣಕರ್ತರು ಅಜಿತ್ ಪವಾರ್. ಅವರು ಬಹಳ ಪ್ರಭಾವಿ ಮತ್ತು ಶಕ್ತಿಶಾಲಿ ರಾಜಕಾರಣಿ ಅಂತ ಅನ್ನಿಸ್ಕೊಂಡಿದ್ದಾರೆ. ಎನ್ಡಿಎ ಕೂಟಕ್ಕೆ ಸೇರಿ ಶಕ್ತಿಯನ್ನ ತುಂಬಿದ್ರು. ಅವರ ಕುಟುಂಬ ಬೆಂಬಲಿಗರಿಗೆ ದುಃಖ ಭರಿಸುವ ಶಕ್ತಿ ಭಗವಂತ ನೀಡಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಅಜಿತ್ ಪವಾರ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದಂತ ಅಜಿತ್ ಪವಾರ್ ಅವರು ಇವತ್ತು ಬೆಳಗ್ಗೆ ಅವರ ಏರ್ಕ್ರಾಫ್ಟ್ ಅಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ವಿಮಾನ ಅಪಘಾತ ಆಗಿ ಅವರು ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ. ಸರ್ಕಾರನೂ ಕೂಡ ಈಗಾಗಲೇ ಅದನ್ನ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನಿಜಕ್ಕೂ ಬಹಳ ನೋವಿನ ಸಂಗತಿ. ಬಿಜೆಪಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಕಾರಣಕರ್ತರಾಗಿದ್ದಂಥ ಮತ್ತು ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದಂಥ ಮತ್ತು ಬಿಜೆಪಿಯ ಈ ಒಂದು ಎನ್ಡಿಎ ಪಾರ್ಟ್ನರ್ ಆಗಿ ಇದ್ದಂಥ ಅಜಿತ್ ಪವಾರ್ ಅವರು ತೀರ್ಕೊಂಡಿರುವಂಥದ್ದು ಬಹಳ ನೋವಿನ ಸಂಗತಿ. ಇಡೀ ಮಹಾರಾಷ್ಟ್ರ ಜನತೆಗೆ, ಅಭಿಮಾನಿಗಳು, ದೇಶದಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿ ಅವರ ಕುಟುಂಬಕ್ಕೆ, ಅವರ ಬಂಧುಗಳಿಗೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಮಹಾರಾಷ್ಟ್ರ ಇದು ಆರ್ ಅಶೋಕ್ ಅವರ ಮಾತುಗಳು. ಎಕ್ಸಾಕ್ಟ್ಲಿ ಬಿಜೆಪಿ ನಾಯಕರು ಇದನ್ನೇ ಹೇಳ್ತಾರೆ. ಕಾರಣ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣಕರ್ತರು ಅಂತ ಅಂದ್ರೇನೆ ಅದು ಅಜಿತ್ ಪವಾರ್ ಅವರು. ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರ ಪಕ್ಷವನ್ನ ಧಿಕ್ಕರಿಸಿ ಬಲ್ಕ್ ಆಗಿ ಅಷ್ಟು ಜನ ಶಾಸಕರನ್ನ ಕರ್ಕೊಂಡು ಬಂದು ಒಂದು ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಹಳ ಬಹಳ ಪವರ್ಫುಲ್ ಅನಿಸ್ಕೊಂಡಂತ ಅಜಿತ್ ಪವಾರ್ ಅವರು ಈಗ ಅಟ್ ಪ್ರೆಸೆಂಟ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು. ಬಾರಾಮುಲ್ಲಾ ಅವರ ಕ್ಷೇತ್ರ ಅಂದ್ರೆ ಅವರ ಸ್ವಕ್ಷೇತ್ರ. ಬಟ್ ಅಲ್ಲಿ ನೋಡಿ, ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಅವರು ಬಾರಾಮತಿ ಕಡೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲೇ ವಿಮಾನ ಈ ರೀತಿ ಪತನಕ್ಕೀಡಾಗುತ್ತೆ, ಅದರಲ್ಲಿ ದುರ್ಮರಣಕ್ಕೀಡಾಗ್ತಾರೆ ಅಂದ್ರೆ ಅದರ ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಆ ಭಾಗದ ಜನ ಇರಬಹುದು, ಪಕ್ಷದ ಕಾರ್ಯಕರ್ತರು ಇರಬಹುದು. ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗೋದಿಲ್ಲ ಗೊತ್ತಾ, ಅತಿ ದೊಡ್ಡ ಪಕ್ಷ ಆಗಿರುವಂತಹ ಬಿಜೆಪಿಗೆ. ಕಾರಣ ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ಸಪೋರ್ಟ್ ಇರೋದು. ಅಂತ ಒಬ್ಬ ನಾಯಕನನ್ನ ಕಳೆದುಕೊಂಡು ಈಗ ಬಿಜೆಪಿ ನಾಯಕರು ಕೂಡ ಸಹಜವಾಗಿ ಆಘಾತಕ್ಕೀಡಾಗಿದ್ದಾರೆ. ಅವರ ಫ್ಯಾಮಿಲಿಯವರು ಆಘಾತಕ್ಕೀಡಾಗಿದ್ದಾರೆ. ಅಜಿತ್ ಪವಾರ್ ಅವರ ಇಡೀ ಕುಟುಂಬ ಈಗ ಸ್ಥಳಕ್ಕೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ತಾಂತ್ರಿಕ ದೋಷದಿಂದ ಈ ರೀತಿ ವಿಮಾನ ಪತನಗೊಂಡಿರುವಂತಹ ದೃಶ್ಯ. ಪ್ರಮುಖವಾಗಿ ಪೈಲಟ್ ಕೂಡ ತುರ್ತು ಭೂಸ್ಪರ್ಶ ಮಾಡುವಂತಹ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯ ಆಗಲಿಲ್ಲ ಅಂತ, ಅಷ್ಟರ ಮಟ್ಟಿಗೆ ಸಮಸ್ಯೆಗಳಾಗಿ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ ವಿಮಾನದಲ್ಲಿ ಅಂತ. ಇದು ಪ್ರೈವೇಟ್ ಜೆಟ್ ಆಗಿತ್ತು. ಬಾರಾಮತಿ ಕಡೆಗೆ ಒಂದು ಚುನಾವಣಾ ಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಇರೋದ್ರಿಂದ ಅದರ ಪ್ರಚಾರಕ್ಕೆ ಮತ್ತು ರ್ಯಾಲಿಯನ್ನ ಹಮ್ಮಿಕೊಂಡಿದ್ರಂತೆ ನೋಡಿ. ಆ ರ್ಯಾಲಿಯಲ್ಲಿ ಭಾಗಿಯಾಗೋದಕ್ಕೆ ಅಂತಾನೆ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಟ್ ಹೋಗೋ ಸಂದರ್ಭದಲ್ಲಿ ಈ ರೀತಿ ವಿಮಾನ ಪತನ ಆಗಿ ಅಜಿತ್ ಪವಾರ್ ಅವರು ಕೂಡ ಅದರಲ್ಲಿ ದುರ್ಮರಣಕ್ಕೀಡಾಗಿರುವಂತಹ ದೃಶ್ಯ. ಸದ್ಯ ಸ್ಥಳದ ಪರಿಸ್ಥಿತಿನ ಗಮನಿಸಿದ್ರೆ, ವಿಮಾನ ಪತನ ಆಗಿರುವಂತಹ ಜಾಗ ನೋಡ್ತಾ ಇದ್ರೆ ನಿಮಗೆ ವಿಮಾನದ ಅವಶೇಷಗಳು ಪತ್ತೆಯಾಗ್ತಾ ಇಲ್ಲ. ಅದರಲ್ಲಿ ಪ್ರಯಾಣ ಬೆಳೆಸಿರುವಂಥ 6 ಜನರ ದೇಹ ಕೂಡ ಛಿದ್ರವಾಗಿ ಬಿದ್ದಿದೆ. ಅಷ್ಟು ಮಟ್ಟಿಗೆ ಸುಟ್ಟು ಕರಕಲಾಗಿ ಹೋಗಿದೆ ಅಷ್ಟು ಜನರ ದೇಹ. ಅದನ್ನ ಫೈಂಡ್ ಔಟ್ ಮಾಡೋದು ಕೂಡ ಅಧಿಕಾರಿಗಳಿಗೆ ಅತಿ ದೊಡ್ಡ ಸವಾಲಾಗ್ತಾ ಇದೆ ಅಂತ ಬಹುತೇಕರು ಪ್ರಶ್ನೆ ಮಾಡಬಹುದು. ಅಲ್ಲರಿ, ಒಬ್ಬ ಪವರ್ಫುಲ್ ರಾಜಕಾರಣಿ, ಒಂದು ರಾಜ್ಯದ ಉಪಮುಖ್ಯಮಂತ್ರಿಗಳು ಪ್ರಯಾಣ ಬೆಳೆಸಿರುವಂತಹ ವಿಮಾನ, ಅದನ್ನ ಚೆಕಿಂಗ್ ಮಾಡದೆ, ಅದರ ಸುರಕ್ಷತಾ ಕ್ರಮಗಳನ್ನ ಚೆಕಿಂಗ್ ಮಾಡದೆ ಹೆಂಗೆ ಅದು ಟೇಕ್ ಆಫ್ ಆಯ್ತು ಅನ್ನೋದು ಬಹುತೇಕರ ಪ್ರಶ್ನೆ ಆಗಬಹುದು. ಗೊತ್ತಿಲ್ಲ, ಆಲ್ಮೋಸ್ಟ್ ಚೆಕಿಂಗ್ಗಳು ಕೂಡ ಆಗಿರುತ್ತೆ. ಬಟ್ ಈ ರೀತಿ ಕ್ರ್ಯಾಶ್ ಆಗಿರೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಪ್ರಶ್ನೆ ಮಾಡಿದಾಗ ಅಲ್ಲಿ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಆದರೆ ಮಾತ್ರ ಅದಕ್ಕೆ ಒಂದು ಉತ್ತರ ಸಿಗಬಹುದು ಅಂತ. ಓಕೆ, ಮಾಜಿ ಸಚಿವರು ಆದಂತಹ, ಮಾಜಿ ಡಿಸಿಎಂ ಆದಂತಹ KS ಈಶ್ವರಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಶಕ್ತಿಯಾಗಿ ನಿಂತವರು ಅಜಿತ್ ಪವಾರ್ ಅವರು ಈಗ ವಿಮಾನ ದುರಂತದಲ್ಲಿ ಅವರು ದುರ್ಮರಣಕ್ಕೀಡಾಗಿದ್ದಾರೆ. ಸರ್ ಏನ್ ಹೇಳ್ತೀರಿ, ಹೆಂಗ್ ನೆನಪು ಮಾಡ್ಕೊಳ್ತೀರಿ ಅವರನ್ನ?
ಒಂದು ಅಜಿತ್ ಪವಾರ್ ಅವರ ಸಾವು ಹ್ಮ್ ಇದೊಂದು ದುರ್ಮರಣ ಅಂತ ಕೇಳಿ ಬಹಳ ನೋವಾಯ್ತು. ಹ್ಮ್ ಯಾಕೆಂದ್ರೆ ದುರ್ಮರಣ ಅಂತಿದ್ದಂಗೆನೆ ಹ್ಮ್ ಸ್ವಾಭಾವಿಕವಾಗಿ ಅಸಹಜ ಸಾವು. ಹ್ಮ್ ಇದು ಲ್ಯಾಂಡಿಂಗ್ ಆಗಿರೋಂಥ ಸಂದರ್ಭದಲ್ಲಿ ಸಾವು ಅನ್ನೋದನ್ನ ಕೇಳಿದ್ದೇನೆ. ಹ್ಮ್ ಇದ್ರ ಬಗ್ಗೆ ನಿಜಕ್ಕೂ ಕೂಡ ಹ್ಮ್ ಗಂಭೀರವಾಗಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದ್ರ ಬಗ್ಗೆ ಇದನ್ನ ತಗೋಬೇಕು. ಹ್ಮ್ ಇದು ಯಾವುದೇ ಒಬ್ಬ ರಾಷ್ಟ್ರದ ಆಸ್ತಿ, ಅದು ಮಂತ್ರಿಗಳಿರ್ಬೋದು, ಸಾಧು ಸಂತರಿರ್ಬೋದು, ಹ್ಮ್ ಇಂಥ ವ್ಯಕ್ತಿಗಳು ಹ್ಮ್ ತಾವು ಲ್ಯಾಂಡಿಂಗ್ ಅಲ್ಲಿ ಆಗ್ತಾ ಇರೋಂಥ ಸಂದರ್ಭ ಆಗಿದೆ ಅಂತಂದ್ರೆ, ಹಾಗಾದ್ರೆ ಇದನ್ನ ಅವರು ಆ ಒಂದು ವಿಮಾನ ಹತ್ತಂತ ಸಂದರ್ಭದಲ್ಲಿ ಅದು ಕಂಪ್ಲೀಟ್ ಟೆಸ್ಟ್ ಮಾಡಿಲ್ವಾ? ಹಾಗಾದ್ರೆ ಇದು ಒಂದು ಗಮನಿಸ್ಬೇಕು. ಹ್ಮ್ ಯಾಕಂದ್ರೆ ಇದು ಏನೋ ಒಂದು ಲ್ಯಾಂಡಿಂಗು ಆಗಂತ ಸಂದರ್ಭದಲ್ಲಿ ಆಗಂತ ಅಪಘಾತ ಅಂತ ಹೇಳಿ ಅಷ್ಟಕ್ಕೆ ನಿಲ್ಸಂತದಲ್ಲ. ಇವತ್ತಾಗಿದೆ, ಇವ್ರದ್ದಾಗಿದೆ, ನಾಳೆ ಇನ್ಯಾರಾರ್ದಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು. ಈ ದಿಕ್ಕಲ್ಲಿ ಯಾರು ಈ ದಿಕ್ಕಲ್ಲಿ ಅವ್ರು ಹತ್ತಂತ ಸಂದರ್ಭದಲ್ಲಿ ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಪಕ್ಕಾ ಇದೆ ವಿಮಾನ ಅಂತ, ಇದೆಲ್ಲವನ್ನು ತನಿಖೆ ಮಾಡ್ಬೇಕು. ಇದು ಮೊದಲನೇದು. ಹ್ಮ್ ಎರಡನೇದು, ಅವರು ಅಜಿತ್ ಪವಾರ್ ಅವರು ಅವ್ರನ್ನೇ ನೆಚ್ಕೊಂಡು ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೂಡ ಬಂತು, ನಿಮಗೆ ಗೊತ್ತಿದೆ. ಹೌದು. ಅವರು ಆ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಆಗ್ತಾ ಇರೋಂತ ಅವ್ಯವಹಾರಗಳನ್ನ ಗಮನಿಸಿ ನಾನು ಯಾವುದೇ ಕಾರಣಕ್ಕೂ ತಡ್ಕೊಳಲ್ಲ ಅನ್ನೋಂಥ ಉದ್ದೇಶದಿಂದ ಅವ್ರು ಹೊರಗೆ ಬಂದ್ರು. ಇದ್ರ ಅರ್ಥ ಅವ್ರು ಅಲ್ಲೇನೆ ಅಧಿಕಾರ ಇಟ್ಕೋಬಹುದಿತ್ತು. ಆದ್ರೆ ಅವ್ಯವಹಾರಗಳನ್ನ ನಾನು ಒಪ್ಪಲ್ಲ ಅನ್ನೋಂತ ಒಂದು ದಿಟ್ಟ ಹೆಜ್ಜೆ ಹೊರಗಡೆ ಬಂದ್ರಲ್ಲ, ಇದು ರಾಜಕಾರಣಿಗಳಿಗೆ ಗಮನಿಸಬೇಕಾದಂತ ಒಂದು ಅಂಶ. ಯಾಕೆಂದ್ರೆ ಅಜಿತ್ ಪವಾರ್ ಅವರು ಹೊರಗೆ ಬಂದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಚರ್ಚೆ ನಡೀತಾ ಇತ್ತು. ಕರ್ನಾಟಕ ರಾಜ್ಯದ ಅಜಿತ್ ಪವಾರ್ ಯಾರು ಅಂತ ಈ ತರ ನಡೀತಾ ಇತ್ತು. ಆದ್ರೆ ಈಗ ಇಲ್ಲಿ ತನಕ ಬಂದಿದೆ ಸರ್ಕಾರ, ನಾನು ಅದ್ರ ಬಗ್ಗೆ ನಾನು ಮುಂದುವರಿಯಲ್ಲ. ಒಂದಂತೂ ತುಂಬಾ ಸ್ಪಷ್ಟ, ಅಜಿತ್ ಪವಾರ್ ಅವರು ರಾಜಕೀಯವಾಗೂ ಕೂಡ ಅನ್ಯಾಯ ಆಗ್ತಾ ಇರೋದನ್ನ ಸಹಿಸ್ಕೊಳ್ಳಿಲ್ಲ ಮತ್ತು ಅಲ್ಲಿಂದ ಹೊರಗಡೆ ಬಂದ್ರು. ಇದು ಒಂದೇ ಅಂಶ. ಎರಡನೇದು, ಇವತ್ತು ಅವ್ರು ದುರ್ಮರಣ ಆಗಿದೆಯಲ್ಲ, ಇದು ಯಾಕಾಯ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಇಲ್ಲಾಂದ್ರೆ ಬಹಳ ದೊಡ್ಡ ತಪ್ಪಾಗತ್ತೆ. ನಾಳೆ ಇನ್ಯಾರ್ಯಾರಿಗೆ ಬೇಕಾದ್ರೆ ಇದು ಆಗ್ಬಿಡ್ಬೋದು. ಅಕಸ್ಮಾತ್ ಇದನ್ನ ಯಾರು ಕೂಡ ಕೆಟ್ಟ ದೃಷ್ಟಿನಲ್ಲಿ ಯೋಚನೆ ಮಾಡಿ ಅವ್ರು ಸಾಯಿಸ್ಬೇಕು ಅಂತ ಯೋಚನೆ ಮಾಡಿದಾರ ಗೊತ್ತಿಲ್ಲ ನನಗೆ. ಈ ರೀತಿ ಆದ್ರೆ ಇವ್ರದ್ದು ಹಿಂಗ್ ದುರ್ಮರಣ ಆಗಿದೆ, ನನ್ನ ವಿರೋಧಿಗಳನ್ನ ಇನ್ನೂ ಬೇರೆಯವ್ರು ಹಿಂಗ್ ಮಾಡ್ಬೋದು ಅಂತ ಯೋಚನೆ ಕೂಡ ಬೇರೆಯವ್ರಿಗೆ ಬರ್ಬಹುದು. ಅದಾಗಬಾರ್ದು. ಇದು ಅದೇ ಸರಿಯಾಗಿ ತನಿಖೆ ಆಗ್ಲಿ. ಯಾಕೆ ಇವ್ರದ್ದು ದುರ್ಮರಣ ಆಯ್ತು, ಆ ಒಂದು ವಿಮಾನವನ್ನು ಯಾರು ಟೆಸ್ಟ್ ಮಾಡ್ರು ಆ ಸಂದರ್ಭದಲ್ಲಿ, ಇದೆಲ್ಲವೂ ಕ್ಲಿಯರ್ ಆಗಿ ತನಿಖೆ ಆಗಿ ಹೊರಗೆ ಬರ್ಬೇಕು ಅಂತ ಒತ್ತಾಯನೂ ಕೂಡ ಮಾಡ್ತೇನೆ. ಮತ್ತು ಅವರ ಸಾವಿಗೆ ನಾನು ಸಂತಾಪವನ್ನು ಸೂಚಿಸ್ತೇನೆ. ಅವ್ರ ಕುಟುಂಬ ವರ್ಗದವರು, ಅವರ ಬಂಧು ವರ್ಗದವರು ಮತ್ತು ಅವರ ಇಡೀ ಪಕ್ಷ, ಸ್ನೇಹಿತರು ಎಲ್ಲರೂ ಕೂಡ ಆಗ್ತಾ ಇರೋಂಥ ನೋವಿನಲ್ಲಿ ನಾನು ಕೂಡ ಭಾಗವಹಿಸ್ತೇನೆ. ಅವ್ರಿಗೆ ಭಗವಂತ ಸದ್ಗತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಓಕೆ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು.